ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100ಕ್ಕೆ 100 ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಂಜು ಸನ್ಮಾನ್ಯ ಸಭಾಧ್ಯಕ್ಷರೇ, 2036 ಚುಕ್ಕೆ ಪ್ರಶ್ನೆಯನ್ನ ಮಾನ್ಯ ಹಿಂದೆ ಸಚಿವರಿಗೆ ಕೇಳಲು ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನ ಅಧಿಕಾರಿಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಮಾನ್ಯ ಮಂತ್ರಿಗಳು ಒದಗಿಸಿದ್ದಾರೆ. ಇದು 2017-18ರಲ್ಲಿ ಆ ಭಾಗದ ರೈತರುಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ 220 kV ಆಗಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಆಗಿದ್ದು ಇಲ್ಲಿವರೆಗೂ ಆಗಿಲ್ಲ. ಕಾರಣ ಏನು ಅಂದ್ರೆ ಅವ್ರಿಗೂ ಗೊತ್ತಿದೆ. ಮೊದಲು ಜಾಗವನ್ನ ಕಂದಾಯ ಇಲಾಖೆಯವರು ಕೊಟ್ಟಂತ ಜಾಗವನ್ನ ಇಂಧನ ಇಲಾಖೆಯವರು ರಿಜಿಸ್ಟರ್ ಮಾಡ್ಕೊಂಡಿದ್ದು, ಅದು ಫಾರೆಸ್ಟ್ ಅಂತ ಹೇಳಿ ಚೇಂಜ್ ಆಗಿ, ಅದಾದ್ಮೇಲೆ ರೈತರು 53 ಹಾಕಿದ್ದವ್ರನ್ನ ಅವನ್ನ ಬಿಡಿಸಿ ನಾನು 7.5 ಎಕರೆ ಜಮೀನನ್ನ ಇಲಾಖೆಗೆ ಬರ್ಮಾಡ್ಕೊಟ್ಟಿದ್ದೀವಿ. ಈಗ ಅವರ ಪ್ರಶ್ನೆ ಏನು ಅಂದ್ರೆ 10 ಎಕರೆ ಮಿನಿಮಮ್ ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಉತ್ತರನ ಹೇಳಿದ್ದಾರೆ. ಅದನ್ನು ಕೂಡ 2 ಎಕರೆ 30 ಗುಂಟೆಯನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಅದು ಬಿದ್ದಿದೆ. ಮನೆ ಅಧ್ಯಕ್ಷರೇ, ನಾನು ಮಂತ್ರಿಯವರಿಗೆ ಮನವಿ ಮಾಡ್ಕೋತೀನಿ, MLAಗಳೇ ಫಾಲೋ ಅಪ್ ಮಾಡೋದಾದ್ರೆ, ಆಫೀಸರ್ಗೆ ಟೇಬಲ್ ಟು ಟೇಬಲ್ ಹೋಗೋದಾದ್ರೆ ಹೆಂಗ್ ಕೆಲಸ ಆಗ್ತದೆ? ಅಧಿಕಾರಿಗಳ ಕೆಲಸ ಏನಿಲ್ಲಿ? ಅಧಿಕಾರಿಗಳಿಗೆ ದಯವಿಟ್ಟು ತಾಕತ್ ಮಾಡಬೇಕು. 9/9ರಲ್ಲಿ ಹೋಗಿರ್ತಕ್ಕಂಥ ಫೈಲು ಇನ್ನೂ ಕೂಡ 2 ಎಕರೆ 38 ಗುಂಟೆನ ತರಿಸ್ಕೊಳ್ಳೋಕೆ ನಿಮ್ಮ ಅಧಿಕಾರಿಗಳು ಆಗಿಲ್ಲ ಅಂದ್ರೆ ನಮ್ಮ ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಮಾನ್ಯ ಸಚಿವರೇ, ದಯಮಾಡಿ ಇವತ್ತೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ನಿಮಗೆ ಟೆಂಡರ್ ಕರೆಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. 2 ಎಕರೆ 20 ಗುಂಟೆ ಪ್ಲಸ್ 7 ಎಕರೆ 20 ಗುಂಟೆ ನಿಮಗಾಗಲೇ ನಿಮಗೆ ಜಿಲ್ಲಾ ಅಧಿಕಾರಿಯಿಂದ ನಿಮಗೆ ಬಂದಿದೆ. ಕೂಡಲೇ ಟೆಂಡರ್ ಕರೀರಿ, ಪ್ಲಾನ್ ಮಾಡಿ, ಇದನ್ನು ಮಾಡಿ. ಅಷ್ಟೊತ್ತಿಗೆ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಕಂದಾಯ ಇಲಾಖೆಯನ್ನ ತಾವು ಪಡ್ಕೊಂಡು ಕೂಡಲೇ ಇದನ್ನ ಟೆಂಡರ್ನ ಮಾಡಬೇಕು, ರೈತರ ಸಂಕಟದಲ್ಲಿ ಪಾರ್ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜೆ ಮಂಜು ಅವರ ಕಳವಳಿ ನನಗೆ ಅರ್ಥ ಆಗ್ತದೆ. ಇದು ಮೊದಲು ಸ್ಯಾಂಕ್ಷನ್ ಆಗಿತ್ತು, ಕಣಿಯಾರು ಗ್ರಾಮದಲ್ಲಿ ಲ್ಯಾಂಡು ಸ್ಯಾಂಕ್ಷನ್ ಆಗಿತ್ತು, ನಮ್ಮ ಹೆಸರಿಗೆ ಖಾತೆನೂ ಬಂದಿತ್ತು. ಅಷ್ಟರಲ್ಲಿ ಅದು ಡೀಮ್ಡ್ ಫಾರೆಸ್ಟ್ ಅಂದ್ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋದಾಗ ಫಾರೆಸ್ಟ್ ಅವರು ಒಪ್ಪಿಲ್ಲ, ಅದು ಅವರು ಹೇಳೋದು ಕರೆಕ್ಟು. ಆದರೆ ಈಗ 7.5 ಎಕರೆ 10 ಎಕರೆ ಬೇಕು. 220 ಸಬ್ಸ್ಟೇಷನ್ ಅದು ಈಗಾಗಲೇ KPTCL ಬೋರ್ಡಿಂದ ಸ್ಯಾಂಕ್ಷನ್ ಇದಾಗಿದೆ, ಟೆಕ್ನಿಕಲ್ ಬೋರ್ಡಿಂದ ಅದು ಸ್ಯಾಂಕ್ಷನ್ ಆಗಿದೆ. 10 ಎಕರೆಗೆ ಇವತ್ತು ಬೆಳಗ್ಗೆನೂ ಸಮೇತ ನಾವು ಅಧಿಕಾರಿಗಳು ACS ಅವರು, ರೆವಿನ್ಯೂ ACS ಅವರೊಟ್ಟಿಗೆ ಮಾತಾಡಿದ್ದಾರೆ. ಅವರು ಟೇಬಲಿಗೆ ಬರಲಿಲ್ಲ. ಅದು ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ನಾನು ಇವತ್ತು ಹೇಳ್ತೀನಿ ಅವರಿಗೆ, ನಮ್ಮ ಆಫೀಸರ್ಗಳು ಹೋಗ್ಬಿಟ್ಟು ಅದನ್ನು ಫಾಲೋ ಅಪ್ ಮಾಡಬೇಕಾಗಿತ್ತು. MLAಗಳು ಮಾಡಿದರೆ ತಪ್ಪೇನಿಲ್ಲ, ಬಟ್ ನಮ್ಮ ಆಫೀಸರ್ಗಳ ಕರ್ತವ್ಯ ಹೋಗಿ ಫಾಲೋ ಅಪ್ ಮಾಡಿಬಿಟ್ಟು ತಗೊಂಡ್ಬರ್ಬೇಕಾಗಿತ್ತು. ನನ್ನ ಗಮನಕ್ಕೆ ಬಂದ ಕೂಡಲೇ ಇವತ್ತು ಹೇಳಿದ್ದೀನಿ, ಆದಷ್ಟು ಬೇಗನೆ, ಅಂದರೆ ಅವರು ಒಪ್ಕೊಂಡಿದ್ದಾರೆ ರೆವಿನ್ಯೂ ಸೆಕ್ರೆಟರಿ ACS ಅವರು, ಆದಷ್ಟು ಬೇಗನೆ ತಂದು ಮತ್ತು DPR ಸಮೇತ ಅದು ಬರೋ ತನಕ ವೆಯ್ಟ್ ಮಾಡಬೇಡಿ, DPR ಮಾಡಲಿಕ್ಕೆ ಸಮೇತ ಇವತ್ತು ಬೆಳಗ್ಗೆ ನಾನು ಹೇಳಿದ್ದೀನಿ. ಆದಷ್ಟು ಬೇಗನೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ತಡವಾಗಿ ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಮಾನ್ಯ ಅಧ್ಯಕ್ಷ. ಒಂದೇ ನೀವು ಹೇಳಿದ್ದೆಲ್ಲ ಕರೆಕ್ಟು. ಅಧಿಕಾರಿಗಳಿಗೆ ಸೂಚನೆ ಕೊಡಿ. ನೀವು ಯಾವುದೇ ಆದಂಥ ಫಾಲೋ ಅಪ್ನ ಮಾಡ್ತಕ್ಕಂಥದ್ರಲ್ಲಿ ನಾವು 100 ಸಲ ಫೋನ್ ಮಾಡಿದಾಗ ಅಟೆಂಡ್ ಮಾಡ್ತಕ್ಕಂಥದಕ್ಕೆ ಅವರಿಗೆ ಜವಾಬ್ದಾರಿ. ಇದೇನು ದೊಡ್ಡ ವಿಶೇಷ ಇಲ್ಲ ಅಥವಾ ತೊಡಕಾದೇನಿಲ್ಲ. ದಯಮಾಡಿ ಕೂಡಲೇ ಟೆಂಡರ್ ಕರೆಸಿ 2 ಎಕರೆ 30 ಗುಂಟೆಯನ್ನು ಕೂಡ ಆಲ್ರೆಡಿ ಫೈಲ್ ಇರೋದ್ರಿಂದ ಆ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ಮನವಿ ಮಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರತಿ ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಜನಪ್ರತಿನಿಧಿಗಳ ಕರೆಸಿ, ಅಧಿಕಾರಿಗಳೆಲ್ಲ ಕರೆದು ಈ ಥರ ಸಮಸ್ಯೆಗಳನ್ನ ಪರಿಹಾರ. ಅವತ್ತು ಮಂಜು ಅವರು ನನ್ನ ಮೀಟಿಂಗ್ಗೆ ಬರಲಿಲ್ಲ, ಬಂದಿದ್ದರೆ ಬಹುಶಃ ಅವತ್ತೇ ಅದಕ್ಕೆ ಅಲ್ಲಿಯೇ ಕೊಡ್ತಾ ಇದ್ವಿ. ಈಗಲೂ ಇವತ್ತು ಬೆಳಗ್ಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಮಾಡಿಸ್ಬೇಕು. ರವಿ ಸುಬ್ರಹ್ಮಣ್ಯಂ